ನೀರ್ ಬಂತು. ಅಮ್ಮ ಕೇಳಿದ ತಕ್ಷಣ ನೀರ್ ಕೊಟ್ಬಿಟ್ಯಾ? ಏನೋ ಅಂದ್ರೆ ಈ ದೇವರುಗಳೆಲ್ಲ ಸೇರಿ ಕೇಳಿದ ತಕ್ಷಣ ವರ ಕೊಟ್ರು, ಅಂದ್ರೆ ನೀರ್ ಕೊಟ್ರು. ಬಂದೆ ಸ್ನಾನ ಮಾಡಕ್ಕೆ ಈಗ ನೀರ್ ಬಂತು. ಅಕ್ಕ, ಇವತ್ ತಿಂಡಿಗೇನಿರ್ಬೋದು? ಉಪ್ಪಿಟ್ಟು ಮಾಡಿದಾರ ಕಣ. ಅಯ್ಯೋ, ಉಪ್ಪಿಟ್ಟ? ಅದಕ್ಕೆ ನನ್ನ ಅಮ್ಮ ಇಡ್ಲಿ ಮಾಡಿದ್ದು ಅನ್ಸತ್ತೆ. ಉಪ್ಪಿಟ್ಗೂ ಇಡ್ಲಿಗೂ ಏನೋ ಲಿಂಕು? ಅಕ್ಕ, ಅಮ್ಮ ಮೊನ್ನೆ ಮಿಕ್ಕಿದ ದೋಸೆ ಹಿಟ್ಟಲ್ಲಿ ನೆನ್ನೆ ಇಡ್ಲಿ ಮಾಡಿದ್ರು. ನೆನ್ನೆ ಇಡ್ಲಿ ಮಿಕ್ತು ಅಂತ ಇವತ್ತು ಉಪ್ಪಿಟ್ಟು ಮಾಡಿದ್ದಾರೆ. ಒಳ್ಳೆ ಕಂಜೂಸ್ ಅಮ್ಮ. ಸ್ಕಂದ, ಅಮ್ಮಂಗ ಹಂಗೆಲ್ಲ ಹೇಳ್ಬಾರ್ದು ಪುಟ್ಟ. ರೀ, ತಿಂಡಿ ರೆಡಿ ಇದೆ, ಬನ್ನಿ. ಅಮ್ಮ ಗಿರಿಜಾ, ನಮ್ಮ ಸೋಮಶೇಖರ್ ಸೊಸೆ ಬಡಿಸೋದ್ರಲ್ಲಿ ತುಂಬಾ ಭೇದ ಭಾವ ಬಗೀತಾಳಂತೆ. ಅದಕ್ಕೆ ನಾನು ಸಿಕ್ಕಾಪಟ್ಟೆ ಬೈದ್ಬಿಟ್ಟೆ. ಬಾ ಅಮ್ಮ ಬಾ, ನಮ್ಮ ಮನೆಗೆ ಬಂದು ನಮ್ಮ ಸೊಸೆ ನೋಡಿ ಬುದ್ಧಿ ಕಲ್ತ್ಕೊಂತಂದೆ. ತಾತ, ನೀವೇನೇ ನೈಸ್ ಮಾಡಿದ್ರು ಯೂಸ್ ಇಲ್ಲ. ಕೇಸರಿ ಬಾತ್ ಏನಿದ್ರು ಸ್ಕಂದನ್ ಟಿಫನ್ ಬಾಕ್ಸ್ಗೆ. ಅದೇನೋ ಡೈರಿಯಲ್ಲಿ ಸ್ವೀಟ್ ಕೊಟ್ಟು ಕಳಿಸ್ಬೇಕು ಅಂತ ಬರ್ದು ಕಳ್ಸಿದ್ದಾರೆ. ಮಾವ, ಶುಗರು 300 ದಾಟಿದೆ. ಮೊದ್ಲು ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ, ಆಮೇಲೆ ನೋಡೋಣ. ಏನಮ್ಮ, ತಿನ್ನೋ ವಯಸ್ಸಿಗೆ ಅನ್ನ ಸಿಗ್ಲಿಲ್ಲ, ಈಗ ಅನ್ನ ಇದೆ, ತಿನ್ನೋ ವಯಸ್ಸಲ್ಲ. ಕರ್ಮ ಕರ್ಮ. ತಾತ, ಅದು ಅನ್ನ ಅಲ್ಲ, ಉಪ್ಪಿಟ್ಟು. ಬೇಗ ಬೇಗ ತಿನ್ರಪ್ಪ, ಸ್ಕೂಲಿಗೆ ಲೇಟ್ ಆಗಲ್ವಾ? ಉಪ್ಪಿಟ್ಟ ಪಲಾವ್ ಆದ್ರೂ ಮಾಡತ್ತಾನೆ. ಅಕ್ಕಿ 2 ದಿನಕ್ಕೆ ಆಗೋಷ್ಟಿದೆ. ಪಲಾವ್ ಎಲ್ಲಿಂದ ಮಾಡ್ಲಿ? ಅಲ್ಲ, ಬಿಸಿ ಬೇಳೆ ಬಾತ್ ಆದ್ರೂ ಮಾಡ್ಬೋದಾಗಿತ್ತಾ? ಬಿಸಿಬೇಳೆ ಬಾತ್ ಮಾಡಕ್ಕೆ ಅತ್ಲಕ್ ತರಕಾರಿನೂ ಇಲ್ಲ, ಇತ್ಲಕ್ ಬೇಳೆನೂ ಇಲ್ಲ. ಅಲ್ವೇ, ಇಡ್ಲಿನೋ ದೋಸೆ ಅದಾದ್ರೂ ಮಾಡ್ಬೋದಾಗಿತ್ತಾ? ದೋಸೆ ಮಾಡೋಣ ಅಂತಾನೆ ಅನ್ಕೊಂಡೆ ರೀ, ಆದ್ರೆ ಏನ್ ಮಾಡೋದು, ಮಿಕ್ಸಿ ಕೆಟ್ಟೋಗಿದೆ. ಏನ್ರಲ್ಲಿ ರುಬ್ಲಿ? ಸರಿ ಬಿಡು, ಉಪ್ಪಿಟ್ಟನೆ ಅಡ್ಜಸ್ಟ್ ಮಾಡ್ಕೊಂಡು. ಲೇ, ಇದೇನಿದು ಕೇಸರಿ ಬಾತ್ನ ಒಳ್ಳೆ ಉಪ್ಪಿನಕಾಯಿ ತರ ಹಾಕಿದ್ಯಾ? ನನಗೆ ಅದು ಇಲ್ಲ. ಸುಮ್ನೆ ಇರಪ್ಪ, ನೋಡೋಣ ಅಂದ್ರೆ ಒಂದ್ ಗೋಡಂಬಿನೂ ಕಾಣಿಸ್ತಾ ಇಲ್ಲ. ಗೋಡಂಬಿ? ಗೋಡಂಬಿ ಇರಕ್ಕೆ ಇದು ವಿಠಲ್ ಅವ್ರ ಮನೆ ಅಲ್ಲ. ಆಹಾ, ಒಳ್ಳೆ ಸಮಯಕ್ಕೆ ತಂದೇನಮ್ಮ. ಮಾವ, ಮಕ್ಳೆದ್ರಿಗೆ ನನ್ ಗಂಡಂಗ್ ಬೈಬೇಡಿ ನೀವು. ಏನಮ್ಮ ನೀನು ಹೀಗಾಡ್ತೀಯಾ? ನೀನು ನಿನ್ನ ಗಂಡನ್ನ ಉಗಿದು ಉಪ್ಪಾಕಿ ಮಂಗಳಾರತಿ ಮಾಡ್ತೀಯಾ? ತೀರ್ಥ ಕೊಡೋನ್ ತಪ್ಪು ಅಂತ ಹೇಳ್ತೀಯಲ್ಲಮ್ಮ. ಹಾಗಲ್ಲ ಮಾವ, ಮತ್ತೆ ಪಾಪ ಅವ್ರದ್ ಏನು ತಪ್ಪಿಲ್ಲ. ನಾನು ಗುರುಗಳ ಹತ್ರ ಮಾತಾಡ್ದೆ. ಅವ್ರ ಗ್ರಹಗತಿ ಚೆನ್ನಾಗಿಲ್ವಂತೆ. ಯಾರು ಗುರುಗಳದ? ಅಲ್ಲ ಮಾವ, ನಮ್ಮ ಯಜಮಾನ್ರದ್ದು. ಅದಕ್ಕೆ ಇನ್ನೊಂದ್ ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ನೀವು ಎಲ್ರೆದ್ರುಗಡೆ ನನ್ ಗಂಡಂಗ್ ಬೈದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಆಯ್ತಮ್ಮ, ಇನ್ಮೇಲೆ ಎಲ್ರೆದ್ರಿಗೂ ಬೈಯಲ್ಲ. ಒಬ್ಳೆ ಸಿಕ್ತಾಗ ಬಾಯಿ ಬಂದಾಗ ಬೈದ್ ಬರ್ತೀನಿ. ಮಾವ ತಮಾಷೆಗಂದ ಕಣಮ್ಮ. ಏನ್ ಮಾಡ್ತಿದ್ದೀರಾ ಮಾವ? ಏನಿಲ್ಲಮ್ಮ. ಕುಡೀಲಿ. ಕೆಲ್ಸದ ಅಡ್ವರ್ಟೈಸ್ಮೆಂಟ್ಗೆ ಮಾರ್ಕ್ ಮಾಡ್ತಾ ಇದ್ದೀರಾ? ನಿಜ ಹೇಳಿ, ಏನ್ ಮಾಡ್ತಿದ್ದೀರಾ ನೀವು? ನೋಡಮ್ಮ, ಮನುಷ್ಯನ ಜೀವನ ಸೈಕಲ್ ಇದ್ದ ಹಾಗೆ. ಮಕ್ಕಳಿದ್ದಾಗ ತಂದೆ ತಾಯಿಗಳು ನೋಡ್ಕೋತಾರೆ, ವಯಸ್ಸಾದ್ಮೇಲೆ ಮಕ್ಕಳು ತಂದೆ ತಾಯಿಗಳು ನೋಡ್ಕೋತಾರೆ. ಆದ್ರೆ ಈ ಮನೆಗೋಸ್ಕರ ನನ್ನ ಮಗ ಒಬ್ಬನೇ ಹಗಲು ರಾತ್ರಿ ದುಡಿತಾನೆ. ನಾನೆಲ್ಲಿವರೆಗೂ ಭಾರ ಆದ್ನೋ ಅಂತ ನನ್ನ. ಏನ್ ಮಾತು ಅಂತ ಆಡ್ತಾ ಇದ್ದೀರಾ ಮಾವ? ಅದಕ್ಕೋಸ್ಕರ ಈಗ ಕೆಲಸ ಹುಡುಕ್ತಾ ಇದ್ದೀರಾ? ನೋಡಿ ಮಾವ, ನಮ್ಗೆ ಸ್ಕಂದ ಪ್ರಾಣಿ ಹೇಗೋ ನೀವು ಹಾಗೇನೆ. ಸುಮ್ನೆ ಮಕ್ಳ ತರ ಮನೇಲಿ ಇದ್ಬಿಡಿ ನೀವು. ಬಿಟ್ರೆ ನನ್ನೇ ತೊಟ್ಲಲ್ಲಿ ಹಾಕಿ ತೂಗ್ಬಿಡ್ತೀಯ ನೀನು. ಆಯ್ತಮ್ಮ, ಆ ಭಗವಂತ ನನ್ನ ಮಗನ ಮೇಲೆ ಅದ್ಯಾವಾಗ ಕಣ್ಣು ಬಿಡ್ತಾನೋ ಏನೋ.
ಭಗವಂತ ಭೂಮಿಗೆ ಬಂದ ಭಗವಂತ ಭೂಮಿಗೆ ಬಂದ ಭಗವಂತ ಭಗವಂತ. ರೀ ರೀ ಚಡ್ಡಿ ಮತ್ತು ಕೊನೆ ಅಂಗಡಿ ಇದನ್ನ ಹೊರಗೂ ಹಾಕೋ. ಎಲ್ಲ ನನ್ನ ಕರ್ಮ. ನಿದ್ದೆಲ್ಲೂ ಕೆಲ್ಸದ ಬಗ್ಗೆನೇ ಕನ್ವರಿಸ್ತಾ ಇರ್ತಾರೆ. ರೀ ರೀ ಸರ್ ಕರೆಂಟ್ ಬಿಲ್ ಕಟ್ಟಿದ್ದೀನಿ ಸರ್, ಪ್ಲೀಸ್ ಸರ್. ಮಿಸ್ಟರ್ ಶಿವಪ್ರಸಾದ್, ಗುಡ್ ಮಾರ್ನಿಂಗ್ ಸರ್. ನೀನಾ? ನಾನೇ. ರೀ ಮಳೆ ಬರೋ ಹಾಗಿದೆ, ಮೇಲ್ಗಡೆ ಬಟ್ಟೆ ಒಣಗಾಕಿದ್ದೀನಿ, ಹೋಗಿ ತಗೊಂಡ್ ಬನ್ರಿ. ನನ್ಗೊಬ್ಳಿಗೆ ಹೋಗಕ್ ಭಯ ಆಗುತ್ತೆ. ನಿನಗೆ ಮಾತ್ರ ಭಯನಾ? ನಿಮ್ಗೂ ಭಯನಾ? ಏನಂದೆ? ಭಯನಾ? ನಾವು ಆಗ್ಲೇ ಪರೋಡಿ ಅಮ್ಮನಿಗೆ ಮಾತು ಕೊಟ್ಟೆ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಇಲ್ಲ ಅಂದ್ರೆ ನಾನು ಗೊತ್ತಲ್ಲ. ಅಯ್ಯೋ ಆಯ್ತು ರೀ, ಈಗ ಹೋಗಿ. ಮನೆ ಮೂಲೆನೂ ಸರಿಯಾಗಿ ಅಳತೆ ಮಾಡಿ, ಒಂದು ಸಣ್ಣ ಜಾಗನೂ ಬಿಡಬೇಡಿ. ಹೋಗಿ ಅಳತೆ ಮಾಡಿ. ಸೌಕರ್ಯ ಶಿವಪ್ಪರ್ದು ಮನಿ ಖಾಲಿ ಮಾಡ್ತಕತ್ತೀರೇನ್ರಿ? ನಿನಗೆ ಯಾಕೋ ಅದೆಲ್ಲ ಕೆಲಸ ನೋಡು. ಸೋದತಿ ಎಲ್ಲವ ಯಾರು ನೀವು? ಹಲೋ ಸರ್, ಎಕ್ಸ್ಕ್ಯೂಸ್ ಮೀ. ಅಲ್ಲ ನಿಮ್ಮನ್ನೇ ಕೇಳ್ತಾ ಇರೋದು. ರೇ ಸ್ವಾಮಿ, ಎಕ್ಸ್ಕ್ಯೂಸ್ ಮೀ ಸರ್, ಏನ್ ಮಾಡ್ತಾ ಇದ್ದೀರಾ ನೀವು? ಶಿವು ನಮ್ ಕಡೆಯವರೇನೆ. ಗಿರಿ ಓನರ್ ಬಂದಿದ್ದಾರೆ. ಕಾಫಿ? ಹಾರಿ ತಂದೆ. ಗಿರ್ಜಮ್ಮ, ಕಾಫಿ ಬೇಡ ಶಿವು. ಈಗ ಬರ್ತಾ ನಮ್ಮ ವಿಠಲ್ ಅವ್ರ ಮನೆಯಲ್ಲಿ ಇಲ್ಲೇ ಬಾದಾಮಿ ಅಲೆ ಕುಡ್ಕೊಂಡ್ ಬಂದಿದ್ದೀನಿ. ಕಾಫಿ ಬೇಡಮ್ಮ. ಸರ್ ಇದೆಲ್ಲ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಏನಿಲ್ಲ ಶಿವು, ಇದು ನಮ್ಮ ತಾತನ ಪ್ರಾಪರ್ಟಿ. ಮುಂದಕ್ಕೆ ಮಾರಿದ್ರು ಮಾರಬಹುದು, ಅದಕ್ಕೆ ಅಳತೆ ಮಾಡಿಸ್ತಾ ಇದೀನಿ ಡಾಕ್ಯುಮೆಂಟ್ಗೋಸ್ಕರ. ಅಣ್ಣ, ನೀವ್ ಹೀಗೆ ಇದ್ಕಿದಾಗೆ ಹೇಳ್ಬಿಟ್ರೆ ನಾವ್ ಎಲ್ಲಿ ಅಂತ ಹೋಗೋದು? ಇದ್ದಕ್ಕಿದ್ದಂಗೆಲ್ಲ ಏನೂ ಇಲ್ಲಮ್ಮ. ಈಗ ಬರೀ ಮೆಜರ್ಮೆಂಟ್ ಅಷ್ಟೇ. ಮಾರಂಗಿದ್ರೆ ಮೊದಲೇ ತಿಳಿಸ್ತೀನಿ. ಅಲ್ಲ ಸರ್, ಸುಮಾರು 20 ವರ್ಷದಿಂದ ನಾವ್ ಇದೇ ಮನೇಲಿದ್ದೀವಿ. ನಮ್ಮ ಮದುವೆ ಆಗಿದ್ದು ಇಲ್ಲೇ. ಮಕ್ಕಳಿಗೆ ಸ್ಕೂಲ್ಗೆ, ಕಾಲೇಜ್ಗೆ ಹತ್ರ, ಅಪ್ಪನ ಆಸ್ಪತ್ರೆಗೆ, ದೇವಸ್ಥಾನಕ್ಕೆ, ರೇಷನ್ ಅಂಗಡಿಗೆ ಎಲ್ಲ ಹತ್ರ. ಈಗ ಇದಕ್ಕಿದ್ದಾಗ ನೀವು ಈ ರೀತಿ ಹೇಳಿದ್ರೆ ಏನ್ ಶಿವು, ನಾನೇನು ಈಗಲೇ ಮನೆ ಖಾಲಿ ಮಾಡಬೇಕು ಅಂತ ನಾ ಹೇಳ್ದೆ. ಮುಂದಕ್ಕೆ ಮಾರಬಹುದು, ನೀವು ಮೆಂಟಲಿ ಪ್ರಿಪೇರ್ ಆಗಿರ್ಲಿ ಅಂತ ಹೇಳ್ದೆ ಅಷ್ಟೇ. ಮಿಸ್ಟರ್ ಶಿವಪ್ರಸಾದ್, ಹೋದ್ರಿ ಅದನ್ನ ಇಂದ
ಇಂದಾಗೆ ಫ್ರಮ್ ಟು ಇದೆಲ್ಲ ಬಿಟ್ಟು ಮೇನ್ ಮಾಡ್ರು ಹೋದ್ರೆ. ಸರಿ ಸರಿ ಸರ್. ಮಾನ್ಯರೇ, ವಿಷಯವೇನೆಂದರೆ ರಾಜ ಚಡ್ಡಿಗಳು ಗುಣಮಟ್ಟ ಇತ್ತೀಚೆಗೆ ತೀರಾ ಹದಗೆಟ್ಟಿದ್ದು, ಗ್ರಾಹಕರಾಗಲಿ ಅಂಗಡಿ ಮಾಲೀಕರಾಗಲಿ ಚಡ್ಡಿ ಹಾಕಿಕೊಳ್ಳಲು ಆಸಕ್ತಿ ತೋರುತ್ತಿಲ್ಲ. ಸರ್, ಇಲ್ಲಿ ಒಂದು ಪದ ಮಿಸ್ ಆಗಿದೆ. ನಮ್ಮ ಕಂಪನಿ ಚಡ್ಡಿ ಹಾಕಿಕೊಳ್ಳಲು ಆಸಕ್ತಿ ತೋರುತ್ತಿಲ್ಲ ಅಂತ ಇರಬೇಕಿತ್ತು. ಹಾಗಾಗಿ ತಾವು ನಮ್ಮ ಗುಣಮಟ್ಟದ ಮೇಲೆ ಗಮನ ಹರಿಸಿದರೆ ಮತ್ತೊಮ್ಮೆ ನಾವು ಮಾರುಕಟ್ಟೆಯಲ್ಲಿ ನಂಬರ್ 1 ಆಗುತ್ತೇವೆ. ಇಲ್ಲವಾದಲ್ಲಿ ಕಂಪನಿಗೆ ಬೀಗ ಹಾಕಬೇಕಾಗಬಹುದು ಎಂದು ನನ್ನ ಭಾವನೆ. ಸರ್, ಇದು ನಾನೇ ಬರೆದಿದ್ದು. ಏನ್ ದೊಡ್ಡ ಲಾಡ್ ಲಬಡ್ದಾಸ್ ನೀನು? ಏನ್ ಅನ್ಕೊಂಡಿದ್ಯಾ? ನಮ್ ಕಂಪ್ನಿ ಅನ್ನ ತಿನ್ಕೊಂಡು ನಮ್ ಕಂಪ್ನಿಗೆ ಬಾಗ್ಲಾಕ್ಬೋದು ಅಂತ ನಮ್ಮ ಓನರ್ಗೆ ಹೇಳ್ತೀಯಾ? ನಿನ್ನಂತ ಕಂಪ್ನಿ ಕೆಲಸ ಕೊಟ್ಟಿದ್ದಕ್ಕೆ ಅನ್ನ ತಿನ್ಕೊಂಡಿದ್ಯಾ? ಇಲ್ಲಾಂದ್ರೆ ಕಲ್ಲು ಮಣ್ಣು ತಿನ್ಬೇಕಾಗಿತ್ತು. ತಿರ್ಪೆನೂ ಯಾರು ಹಾಕಲ್ಲ ನಿಂಗೆ. ಸರ್ ಪ್ಲೀಸ್ ಸರ ಮಾತಾಡಿ. ನೀವು ನನಗೆ ಅವಮಾನ ಮಾಡ್ತಾ ಇದ್ದೀರಾ. ಸತ್ಯ ಹೇಳಿದ್ರೆ ಹೀಗೆಲ್ಲ ಬೈಬಾರ್ದು ಸರ್. ಯಾವ್ದೋ ಸತ್ಯ? ನಾನ್ಸೆನ್ಸ್. ಕೆಲಸ ಮಾಡಕ್ ಯೋಗ್ಯತೆ ಇಲ್ಲ, ನ್ಯಾಯ ನೀತಿ ಮಾತಾಡ್ತೀಯ. ಇನ್ನೊಂದು ನಮ್ಮ ಆಫೀಸಲ್ಲಿ ಕೆಲಸದಿಂದ ತೆಗೆದಾಕಿದ್ದೀನಿ. You are fired. ಹೋಗ್ತಾ ಇರು. ಪ್ಲೀಸ್ ಸರ್, ಹಾಗೆಲ್ಲ ಮಾಡ್ಬಿಡಿ ಸರ್. ನಡಿಯ ಶಿವ ಆದಿಯೋಗಿ ಭೂಮಿಗೆ ಬಂದ ಭಗವಂತ ಮಹಾರುದ್ರ ಆನಂದರೇನಂತ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ ಭಗವಂತ ಭಗವಂತ. ಆಯ್ತು ಸ್ವಾಮಿ, ನಿಮ್ಮನ್ನ ಶಿವ ಅಂತ ಒಪ್ಕೊಳ್ತೀನಿ. ಆದ್ರೆ ಶಿವ ನೋಡಕ್ ನಿಮ್ ತರ ಇರೋದಿಲ್ಲ ರೀ. ನಾನು ಅವನ್ನ ಪರ್ಸನಲ್ ಆಗಿ ನೋಡಿದ್ದೀನಿ. ನೀನ್ ನೋಡಿದ್ಯಾ? ಎಲ್ಲಿ? ಸಿನಿಮಾದಲ್ಲಿ, ಸೀರಿಯಲ್ ಅಲ್ಲಿ. ಪ್ರತಿ ಸೋಮವಾರ ನಮ್ ಫ್ರೆಂಡ್ಸ್ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಾರೆ, ಶಿವನ್ ಫೋಟೋ ಹಾಕ್ಬಿಟ್ಟು ಕೆಳಗಡೆ ಗುಡ್ ಮಾರ್ನಿಂಗ್ ಅಂತ. ಅಷ್ಟೇ ಯಾಕೆ, ನಮ್ಮನೆ ದೇವ್ರ ಮನೆಯಲ್ಲಿ, ನಮ್ಮನೆ ಕ್ಯಾಲೆಂಡರ್ ಅಲ್ಲಿ ಎಲ್ಲಾ ಕಡೆ ಶಿವನ್ ಫೋಟೋ ನೋಡಿದೀನಿ ನಾನು. ಅದರಲ್ಲಿ ಶಿವ ಚರ್ಮ ಹಾಕೊಂಡಿರ್ತಾರೆ, ಚರ್ಮ. ನೀವು ನೋಡಿದ್ರೆ ರುದ್ರಾಕ್ಷಿ ಹಾಕೊಂಡಿರೋ 6 ಪ್ಯಾಕ್ ಮಾಡ್ಲಿದ್ದಂಗಿದ್ದೀರಾ. ನಿಮ್ಮನ್ನ ನೀವು ಶಿವ ಅಂತ ಹೇಳಿದ್ರೆ ನಾನು ಹೆಂಗ್ರಿ ನಂಬ್ಲಿ? ಶಿವಪ್ರಸಾದ್, ನಾನು ನಿರ್ಗುಣ, ನಿರಾಕಾರ, ಮನಸ್ಸಿನಂತೆ ಮಹಾದೇವ. ನನಗೆ ಯಾವುದೇ ಆಕಾರಗಳಿಲ್ಲ. ನೀವೆಲ್ಲ ನನ್ನನ್ನು ಹೇಗ್ ನೋಡ್ತೀರೋ ನಾನು ಹಾಗೆ ಬದಲಾಗ್ತೀನಿ. ಈಗೇನು ನನ್ನ ಮೈಯಲ್ಲಿ ಪ್ರಾಣಿ ಚರ್ಮ ಇರಬೇಕು ಅಂತ ಬಯಸ್ತಾ ಇದೆಯಲ್ವಾ? ಹಾಗೆ ಆಗಿ. ಅವನೇನೋ ಜಾದೂಗಾರ ಇರಬೇಕು. ಮ್ಯಾಜಿಕ್ ಎಲ್ಲ ಮಾಡ್ತಾವನ. ಬರೀ ಚರ್ಮ ಅಲ್ಲ, ಶಿವ ಅಂದ್ರೆ ಜಟಾಧರ. ಜಟೆಯಲ್ಲಿ ರುದ್ರಾಕ್ಷಿ, ಭಸ್ಮ. ಕತ್ತಲ್ಲಿ ಹಾವು.
ಪರಮಾತ್ಮ ನಾನು ಯಾವತ್ತೂ ಮಂಡಿಗಾಲಲ್ಲಿ ಬೆಟ್ಟ ಹತ್ತಿಲ್ಲ. ಗಂಧ ತುಪ್ಪದಲ್ಲಿ ನಿನಗೆ ಅಭಿಷೇಕ ಮಾಡಿಲ್ಲ. ಬಿಲ್ವಪತ್ರೆ ಅರ್ಪಿಸಿಲ್ಲ. ಒಂದೇ ಒಂದಿನಾನು ಸರಿಯಾಗಿ ಜಾಗರಣೆನೂ ಮಾಡಿಲ್ಲ. ಅಂಥದ್ರಲ್ಲಿ ನನಗೆ ನೀನ್ ದರ್ಶನ, ನನಗೆ ಯಾಕಪ್ಪ ದರ್ಶನ ಕೊಟ್ಟೆ? ಯಾಕೆ ಯಾಕೆ ವೈಮಿ ಇದನ್ನೆಲ್ಲ ಮಾಡಿದ್ರೆ ನಾನ್ ಸಿಗ್ತೀನಿ ಅಂತ ಹೇಳಿದ್ನ? ಅಲ್ಲ ಶಿವಪ್ಪ, ನನ್ನ ಹೆಂಡತಿ ಪ್ರತಿದಿನ ಪ್ರತಿ ಕ್ಷಣ ನಿಂದೆ ಧ್ಯಾನ ಮಾಡ್ತಿರ್ತಾಳೆ, ಜಪ ಮಾಡ್ತಿರ್ತಾಳೆ, ಎಲ್ಲಾ ವ್ರತಗಳು ಮಾಡ್ತಾ ಇರ್ತಾಳೆ. ಒಂದೇ ಒಂದು ದೇವಸ್ಥಾನನೂ ಬಿಡಲ್ಲ. ಅಷ್ಟು ಭಕ್ತಿ ಅವಳಿಗೆ ನನ್ನ ಕಂಡ್ರೆ. ಅವಳನ್ನ ಬಿಟ್ಟು ನನಗೆ ಯಾಕಪ್ಪ ದರ್ಶನ ಕೊಟ್ಟೆ? ನಿನಗೆ ಅರ್ಥ ಆಗೋ ಹಾಗೆ ಹೇಳ್ತೀನಿ ಕೇಳಿಸು. ನೀನ್ ಪೂಜೆ ಮಾಡ್ಲಿಲ್ಲ, ಜಪ ಮಾಡ್ಲಿಲ್ಲ, ವ್ರತ ಮಾಡ್ಲಿಲ್ಲ, ಹಾಲು ತುಪ್ಪದಲ್ಲಿ ಅಭಿಷೇಕ ಮಾಡ್ಲಿಲ್ಲ, ಜಾಗರಣೆನೂ ಮಾಡ್ಲಿಲ್ಲ. ಅದ್ರ ಜೊತೆಗೆ ನೀನು ಯಾರಿಗೂ ಮೋಸ ಮಾಡ್ಲಿಲ್ಲ. ನೀ ಎಷ್ಟೊತ್ತಿ ಬಂದೆ ಬರ್ತಿ? ನೀವು ನನ್ನ ಬಗ್ಗೆ ಗುಣಗಾನ ಮಾಡ್ತಿದ್ರಲ್ವಾ, ಆಗ್ಲೇ ಬಂದೆ. ಏನಂದ್ರಿ ನೀವು? ಹಾ, ನನ್ನ ಕೈ ರುಚಿ ಚೆನ್ನಾಗಿಲ್ಲ, ನನಗೆ ಅಡ್ಗೆ ಮಾಡಕ್ ಬರಲ್ಲ, ನಾನ್ ಮಾಡೋ ಅಡ್ಗೆ ನಿಮ್ ಗಂಟ್ಲಿಂದ ಇಳಿಯೋದೇ ಇಲ್ಲ. ಅಕ್ಕ ಮಾಡಿರೋ ಬಜ್ಜಿ ಬೋಂಡನ ತಗೊಬಂದು ನಾನ್ ನಿನಗೋಸ್ಕರ ಕ್ಯೂ ಅಲ್ಲಿ ನಿಂತ್ಕೊಂಡು ಕಟ್ಟಿಸ್ಕೊಂಡ್ ಬಂದೆ ಅಂತ ಬಿಲ್ಡಪ್ ತಗೋತಿದ್ರಿ. ನಾಚಿಕೆ ಆಗ್ಬೇಕು ನಿಮ್ಗೆ. ಹಾಗಂದೆ ಮರ್ತಿ? ಹಂಗೆ ಅಂದಿದ್ದು. ಗೌರಿ, ಕೇರಾಡಿ ಕಾಶಿನಾಥನ್ ಮೇಲೆ ಅನುಮಾನ ಪಡ್ತಿಲ್ಲ ಮರ್ತಿ. ಅದು ಯಾವುದೋ ಕೇಸ್ ಟೆನ್ಷನ್ ಅಲ್ಲ, ಬೈ ಮಿಸ್ಟೇಕ್ ಆಗಿ ಬಂದದ್ದು. ಅಕ್ಕನೆದ್ರು ಮರೀದಿ ತೆಗಿಬೇಡ ಮರ್ತಿ. ಮನೆಗೆ ಹೊರ ಮೇಲೆ ಸಮಾನ ಹಾಕಿ ಜಪ್ಪ, ನಾನೇನು ಬೇಡ ಅಂತಿಲ್ಲ. ನಿಂಗೆ ಎಂತ ಬೇಕು ಕೇಣ, ನಾ ಎಲ್ಲ ಕೊಡಿಸ್ತೆ. ಹೌದಾ? 5,000 ಇತ್ತದ್ರಲ್ಲ. ಅಕ್ಕ, 2 ಚೀಟಿ ದುಡ್ಡು 4,000 ಇದೆ, ಕಟ್ಬಿಡು. ಸರಿ, ಚೀಟಿ ದುಡ್ಡು ಕಟ್ಟಕ್ಕೆ ನಾಳೆ ಲಾಸ್ಟ್ ಡೇಟು, ನಾನು ಕಟ್ತೀನಿ ಬಿಡು. ಮತ್ತ 1,000 ನನ್ ಖರ್ಚಿಗಿರ್ಲಿ ರೀ. ಫಿಲಂ ಸಿಟಿಯಲ್ಲಿ ಶೂಟಿಂಗ್ ನಡೀತಿದೆ ಅಂತ ಹೇಳಿದ್ರಿ, ನನ್ನನ್ನು ಕರ್ಕೊಂಡು ಹೋಗಲ್ವಾ? ನಿನ್ನಲ್ದೆ ಇನ್ಯಾರನ್ನ ಕರ್ಕೊಂಡತ್ತೆ ಮರ್ತಿ. ಅಪ್ಪ ನಡಿ. ಗಿರ್ಜಮ್ಮ, ಗರಿ ಬಜ್ಜಿ ಮಾಡಿಟ್ಟಿರಿ. ನಾವು ಹಿಂಗೆ ಹೋಗಿ ಹಾಂಗೆ ಬಂದು ಹಿಂಗೆ ತಿನ್ಕೊಂಡು ಹಾಗೆ ಹೋಗ್ಬಿಡ್ತಾ. ಸರಿ ಆಯ್ತು ಅಕ್ಕ, ಬರ್ತೀನಿ. ಹುಷಾರು. ಬರ್ತಾ ನನ್ನ ತಂಗಿ ಅವಳ ಗಂಡನ ಜೇಬಿಂದ ದುಡ್ಡು ತೆಗೆದು ಕೊಟ್ಲು. ನನ್ನ ಗಂಡ ಅದಕ್ಕೆ ಅವಕಾಶನೇ ಮಾಡಿಕೊಡಲ್ಲ. ಅವರೇ ಜೇಬಿಗೆ ಕೈ ಹಾಕಿ ದುಡ್ಡು ತೆಗೆದು ಕೊಟ್ಬಿಡ್ತಾರೆ. ಆದ್ರೆ ಅವ್ರ ಜೇಬಲ್ಲಿ ದುಡ್ಡೇ ಇರಲ್ಲ. ದೇವ್ರೆ, ಆದಷ್ಟು ಬೇಗ ನನ್ನ ಗಂಡನ್ಗೆ ಕೈ ತುಂಬ ದುಡ್ಡು ಬರೋ ಹಾಗೆ ಮಾಡಪ್ಪ. ದೇವ್ರೆ. ಬಾಯ್ಲೆ, ಈಗ ನನ್ನ ಸೊಸೆ ಮೆಣಸಿನಕಾಯಿ ಬಗ್ಗೆ ತರ್ತಾಳಲ್ಲ, ಅದರಲ್ಲಿ ನನಗೂ ಪಾಲಿರಲಿ. ಮತ್ತೆ ಹೇಗೆ ನಡೀತಿದೆ ನಿನ್ನ ವ್ಯವಹಾರ? ನಮ್ದೇನು ಪೊಲೀಸ್ ಕೆಲಸ, ಮೈಯೆಲ್ಲ ಕಣ್ಣಾಗಿ ಕೆಲಸ ಮಾಡ್ತೀವಿ. ಅದ್ರಲ್ಲಿ ನಾನು ಗೊತ್ತಿತ್ತಲ್ಲ, 360 ಡಿಗ್ರಿಯಲ್ಲಿ ಯೋಚನೆ ಮಾಡ್ತೆ. ಕಣ್ಣು ಎದುರಿಗೆ ಕಾಣ್ತಾ ಇದ್ರು, ಹಿಂದ್ ಯಾರು ಸಣ್ಣಕ್ಕೆ ಹೆಜ್ಜೆ ಇಟ್ರೆ ಸಾಕು, ನನಗೆ ಗೊತ್ತಾಗ್ಬಿಡುತ್ತ. ಇವತ್ತು ಕೆಲಸ ಕಳ್ಕೊಂಡಿರೋ ಸುದ್ದಿನ ಹೇಗೆ ಹೇಳಲಿ ಅಂತ ಭಯ ಕಾಡ್ತಾ ಇತ್ತು. ಆದ್ರೆ ಆ ಭಗವಂತನೇ ಸಿಕ್ಬಿಟ್ನಲ್ಲ. ಮೊದ್ಲು ಆ ಸುದ್ದಿನ ಹೇಳ್ಬಿಡ್ತೀನಿ. ದೇವರು ಸಿಕ್ಕಿದ್ದ ಅಂತ ಹೇಳಿದ್ರೆ ನನ್ನ ಹೆಂಡತಿ, ನನ್ನಪ್ಪ ಎಷ್ಟು ಖುಷಿ ಪಡಬಹುದು. ಅಮ್ಮ, ಗಂಟ್ಲಕ್ಕ ಕೊರಕೊರ ಅಂತಿದೆ, ಸ್ವಲ್ಪ ಕುಡಿಯೋಕೆ ನೀರು ತುಂಬಮ್ಮ. ತಂದೆ ಮಾವ, ತಂದೆ. ಯಾಕಪ್ಪ ಇವತ್ತು ಗಾಡಿ ಮೀಟರ್ ಚೆಕ್ ಮಾಡೋಕ ಮೀಟರ್ಲೇನ?
ನಾನು ಯಾರನ್ನ ಮೀಟ್ ಮಾಡಿದೆ ಅನ್ನೋ ಮ್ಯಾಟ್ರ್ ನಿನಗೆ ಗೊತ್ತಾದ್ರೆ ನಿನ್ನ ಮೀಟ್ರೇ ಆಫ್ ಆಗ್ಬಿಡುತ್ತೆ. ಏನು ಭಗವಂತನ ಮೀಟ್ ಮಾಡ್ಕೊಂಡು ಬಂದ? ಹೌದು. ಅಪ್ಪ ಏನಾಯ್ತು? ಏನದು ಬಾಯಲೆ? ನೋಡು ಕಾಶ್ಮೀರ ಬಂದಿದ್ದಾನೆ. ಭಗವಂತ ನೀನು ಅದು ನಮ್ಮನೇಲಿ ನಿನ್ ಜೊತೆ ಮಾತಾಡೋದಕ್ಕೆ ಯಾರು ಇಲ್ಲ ಅಂದ್ಯಲ್ಲ, ಅದಕ್ಕೆ ನಾನ್ ಬಂದೆ. ಏನೇ ಇದ್ರು ಹಂಚ್ಕೋ. ಆಹಾ, ಏನ್ ಗೊತ್ತಾ ಭಗವಂತ, ನಮ್ಮವ್ರು ಯಾರು ಇಲ್ವಲ್ಲ ಅಂತ ಅನ್ಕೊಳ್ಳೋ ಟೈಮಲ್ಲಿ ನಮ್ ಮಾತ್ ಕೇಳಿಸ್ಕೊಳಕ್ ಒಬ್ರು ಇದಾರಲ್ಲ ಅಂತ ಗೊತ್ತಾದ್ರೆ ಅದೊಂಥರ ಫೀಲ್. ಏನ್ ಗೊತ್ತಾ ಭಗವಂತ, ಇವತ್ ನಿನ್ ಸಿಕ್ಕ ಖುಷಿನ ನಮ್ಮ ಮನೆಯವ್ರ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದೆ. ಆದ್ರೆಲ್ಲರೂ ಬ್ಯುಸಿ ಇದಾರೆ. ಈ ಮಧ್ಯೆ ಟೆನ್ಷನ್ ಬೇರೆ. ಇರುವ ಭಾಗ್ಯವನ್ನೆನೆದು ಬಾರನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ. ವಾ, ನಿನಗೂ ಫಾರ್ವರ್ಡೆಡ್ ಮೆಸೇಜ್ಗಳು ಬರುತ್ತೆ ಅಂತ ಆಯ್ತು. ಆದ್ರೆ ನೀನೇನ್ ಹೇಳ್ದೋ ಅರ್ಥ ಆಗ್ಲಿಲ್ಲ. ಈಗ ನಾನ್ ಹೇಳಿದ್ದಕ್ಕೂ ನೀನ್ ಹೇಳ್ತಾ ಇರೋದಕ್ಕೂ ಏನ್ ಲಿಂಕು ಅಂತ ಗೊತ್ತಾಗ್ಲಿಲ್ಲ. ಭಗವಂತ, ನನ್ ವೈಫು ಪರಿಚಯ ಮಾಡಿಸ್ತೀನಿ ಇರು. ಅಷ್ಟೊತ್ತಿಂದ ಹೀಗೆ ಕೂತಿದ್ದೀರಾ ನೀವು? ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ, ಧರ್ಮಸ್ಥಳದ ಪ್ರಸಾದ ಕೊಡ್ತೀನಿ. ಅಯ್ಯೋ ಗಿರಿ, ಮೊದಲು ನನ್ನ ಮಾತು ಕೇಳಿಸ್ಕೊ. ನಾನಿವತ್ತು ದೇವರನ್ನ ನೋಡ್ದೆ. ರೀ, ನನ್ನ ಬಿಟ್ಟು ಒಬ್ರೇ ದೇವಸ್ಥಾನಕ್ಕೆ ಹೋಗಿದ್ರಾ? ಕರೆದಿದ್ರೆ ನಾನು ಬರ್ತಾ ಇರ್ಲಿಲ್ವಾ? ಅಯ್ಯೋ, ದೇವಸ್ಥಾನದಲ್ಲಿರೋ ದೇವರಲ್ಲ, ನಾನಿವತ್ತು ಸಾಕ್ಷಾತ್ ಭಗವಂತನೇ ನೋಡ್ದೆ. ಓ, ಭಗವಂತ ನನಗೂ ಫೋನ್ ಮಾಡಿದ್ದ. ನಾನು ಕೆಲ್ಸದಲ್ಲಿ ಸಿಕ್ಕಾಪಟ್ಟೆ ಬಿಸಿ ಇದ್ದೀನಿ, ಆಮೇಲೆ ಸಿಗ್ತೀನಿ ಅಂತ ಹೇಳ್ದೆ. ಹೋಗಿ ಸ್ನಾನ ಮಾಡ್ಕೊಂಬನ್ರಿ. ಇಷ್ಟೆಲ್ಲ ಪೂಜೆ ಪುನಸ್ಕಾರ ಮಾಡು, ನನ್ ಕಣ್ಣಿಗೆ ದೇವ್ರ ಕಾಣಲ್ಲ, ಇವ್ರ ಕಣ್ಣಿಗೆ ಕಾಣಿಸ್ಕೊಂಡ್ಬಿಟ್ನಂತೆ. ಒಳ್ಳೆ ಕತೆ. ಏನ್ ಜನ ರೇ, ಭಗವಂತ ಇದಾನೆ ಅಂದ್ರೆ ನಂಬ್ತಾರೆ, ಭಗವಂತ ಸಿಕ್ಕಿದ ಅಂತ ಹೇಳ್ತಾ ಇದೀನಿ, ನಂಬ್ತಾನೆ ಇಲ್ವಲ್ಲ. ಎಲ್ರಿಗೂ ದೇವ್ರು ಸಿಗೋದಿಕ್ಕೆ ಎಲ್ರೂ ಶಿವಪ್ರಸಾದ್ ಅಲ್ವಲ್ಲ. ಥ್ಯಾಂಕ್ಸ್. ಏನ್ ಶಿವಪ್ರಸಾದೋ ಏನೋ, ಇವತ್ ನನ್ ಗ್ರಾಚಾರ ಕೆಟ್ಟಿದ್ದಿದ್ರೆ ನೇರ ನಿನ್ ಪಾದನೆ ಸೇರ್ಬಿಡ್ತಾ ಇದ್ದೆ. ಯಾಕೆ? ಅರೆ, ಏನ್ ಯಾಕೆ ಅಂತ ಕೇಳ್ತಾ ಇದೀಯಾ? ಏನೋ ಗೊತ್ತಿಲ್ದೇ ಇರೋ ಒಂಥರ. ನನ್ ಮಗನ್ ಕೈಯಲ್ಲಿ ಲೋಡೆಡ್ ಗನ್ನು, ದೊಡ್ಡ ಅನಾಹುತ ಆಗ್ಬಿಡ್ತಾ ಇತ್ತು. ಸತ್ಯ, ಯಾರಿಗೇನೂ ತೊಂದರೆ ಆಗ್ಲಿಲ್ಲ. ಹೇ, ನಮ್ಮನ್ನ ಸೇವ್ ಮಾಡಿದ್ದು ನೀನೇ ತಾನೇ? ನಾನೇನು ಮಾಡ್ಲಿಲ್ಲ ಶಿವಪ್ರಸಾದ್. ಇಲ್ಲಿ ನಡೆಯೋದಕ್ಕೆಲ್ಲ ನೀವೇ ಕಾರಣ, ನಾನಲ್ಲ. ಬರೋ ಸಂಬಳ ನಿನಗೆ ಸಾಲ್ತಿಲ್ಲ, ಅದಕ್ಕೆ ನೀನ್ ಕರೆಂಟ್ ಬಿಲ್ ಕಟ್ಟಿಲ್ಲ. ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಫ್ಯೂಸ್ ತೆಗೆದಿದ್ದಾರೆ. ಆ ಸಮಯದಲ್ಲಿ ಕತ್ಲಾಗಿದೆ. ಕತ್ಲು ಅಂದ್ರೆ ಭಯ ಪಡೋ ನಿನ್ ಮಗ ಹೆದರ್ಕೊಂಡು ಗನ್ನ ಕೈಯಿಂದ ಕೆಳಗ್ ಬಿಟ್ಟಿದ್ದಾನೆ. ಇಷ್ಟೇ ನಡೆದಿರೋದು. ಇದ್ರಲ್ಲಿ ನನ್ ಕೆಲಸ ಏನಿದೆ? ಅಂದ್ರೆ ನನ್ ಕರೆಂಟ್ ಬಿಲ್ ಕಟ್ಟದಿರೋದೇ ಒಳ್ಳೇದಾಯ್ತಲ್ವಾ? 3 ದಿನದಿಂದ ಕರೆಂಟ್ ಬಿಲ್ ಕಟ್ಟಕ್ಕೂ ನನಗೆ ಆಗ್ತಿಲ್ಲ, ಇದು ಒಂದು ಜನ್ಮನ ಅಂತ ನಿನಗ್ ನೀನೇ ಬೈಕೋತಿದ್ದೆ. ಏನು ಅಂತ ನೋಡೋಣ. ಅಯ್ಯೋ, ಯಾಕೆ ಗಿರಿ ಹೀಗೆ ನೋಡ್ತಾ ಇದ್ದಾಳೆ? ಈಗ ಒಪ್ಕೊಳ್ದೆ ಹೋದ್ರೆ ತುಂಬಾ ದೊಡ್ಡ ತಪ್ಪಾಗ್ಬಿಡುತ್ತೆ. ಗಿರಿ, ಇದರಲ್ಲಿ ನಂದೇನು ತಪ್ಪಿಲ್ಲ. ಆಕ್ಚುಲಿ ನಾನು ಮೊದಲೇ ಹೇಳಬೇಕು ಅಂತಾನೆ ಅನ್ಕೊಂಡಿದ್ದೆ, ಆದ್ರೆ ಆಗ್ಲಿಲ್ಲ. ಅದೇನಾಯ್ತು ಗೊತ್ತಾ, ನಮ್ಮ ಮ್ಯಾನೇಜರ್ ನನ್ನನ್ನು ಕರೆದು ಪ್ರಮೋಷನ್ ಕೊಟ್ರಾ? ಏನ್ ಆಡ್ಕೋತಾ ಇದೆಯಾ? ಇಲ್ಲ ರೀ, ಇಲ್ಲಿ ನೋಡಿ, ನಿಮಗ್ ಪ್ರಮೋಷನ್ ಸಿಕ್ಕಿದೆ ರೀ. ಇಲ್ಲಿ ಇದು ನನ್ನ ಪ್ರಮೋಷನ್ ಬಗ್ಗೆನೆ. ದೇವ್ರೆ, ಕಟ್ಬಿಟ್ಟಪ್ಪ. ಶಿವ, ಪ್ರಮೋಷನ್ ಸಿಕ್ತಾ? ನನ್ನನ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಪ್ರಮೋಟ್ ಮಾಡ್ತಾರಂತೆ. ಪ್ರಮೋಷನ್ ಲೆಟರ್ ಕೊಡೋದಕ್ಕೆ ಖುದ್ದು ದೊಡ್ಡ ಬಾಸೆ ಬರ್ತಾರಂತೆ. ಏನು, ಪ್ರಮೋಷನ್ ಲೆಟರ್ ಕೊಡಕ್ಕೆ ದೊಡ್ಡ ಬಾಸೆ ಬರ್ತಿದಾರ? ಈ ಕಾಲರು? ಹೌದಪ್ಪ, ಅದ್ ನಮ್ ಕಂಪ್ನಿ ರೂಲ್ಸ್. ಇಂಥ ಲೆಟರ್ಸ್ ಕೊಡೋದಕ್ಕೆ ಅವರೇ ಬರ್ತಾರೆ. ಅಯ್ಯೋ, ಜೀವನ ಪೂರ್ತಿ ನೀನು ಚಡ್ಡಿ ಮಾರ್ಕೊಂಡು ಜೀವನ ಮಾಡ್ತೀಯ ಅಂತ ತಿಳ್ಕೊಂಡಿದ್ದೆ. ಏನ್ರಿ ಹೇಳ್ತಾ ಇದ್ದೀರಾ? ದೇವ್ರ ಹತ್ರನೇ ಪ್ರಮೋಷನ್ ತಗೊಂಡು ದೇವ್ರಿಗೆ ಮುಡಿ ಕೊಡಲ್ಲ ಅಂತ ಹೇಳ್ತಿದ್ದೀರಲ್ಲ.
ಭಗವಂತ ಇಲ್ಲಿದ್ಯಾ ಭಗವಂತ? ನನಗೆ ಪ್ರಮೋಷನ್ ಕೊಡ್ಸಿದ್ದು ನೀನೇನಾ? ಶಿವಪ್ರಸಾದ್, ಶ್ರದ್ಧೆ ನಿಂದು, ಶ್ರಮ ನಿಂದು, ಪ್ರಾಮಾಣಿಕತೆ ನಿಂದು. ನಿನಗೆ ಪ್ರಮೋಷನ್ ಸಿಕ್ಕಿದ್ದಕ್ಕೆ ಕಾರಣ ನೀನೇ. ಇದ್ರ ಮಧ್ಯೆ ನಾನೆಲ್ಲಿಂದ ಬಂದೆ? ಇದನ್ನ ನೀನ್ ಸಂಪಾದಿಸಿರೋದು, ನಾನಲ್ಲ. ಇದೆಲ್ಲ ದೇವ್ರು ಕೊಟ್ಟಿರೋದಲ್ಲ, ಸ್ವಂತ ನನ್ನ ಹಾರ್ಡ್ ವರ್ಕ್ ಇಂದ ಆಗಿರೋದು. ನೋಡ್ದ್ಯಾ ನಿನ್ನ ಗಂಡ ಎಷ್ಟು ಅಹಂಕಾರದಿಂದ ಮಾತಾಡ್ತಿದ್ದಾನೆ. ಅವನ ಅಹಂಕಾರಕ್ಕೆ ಆ ದೇವರೇ ಬುದ್ಧಿ ಕಲಿಸ್ತಾನೆ ನೋಡು. ಅವನ ಕೈಗೆ ಬಂದು ತುತ್ತು ಬಾಯಿಗೆ ಬರ್ದಂಗ ಆಗ್ಬಿಡುತ್ತೆ. ಇದು ಅಹಂಕಾರ ಅಲ್ಲ, ಸ್ವಾಭಿಮಾನ. ಅಯ್ಯೋ ದೇವ್ರೆ, ನಾನೇನಪ್ಪ ಮಾಡ್ಲಿ? ನಾನು ಏನ್ ಮಾಡ್ಲಿ ಅಂತ ಕೇಳಿದ್ಯಾ? ಯಾರ ಮಾತು ಕೇಳ್ಬೇಡ. ನಿನ್ ಪಾಡಿಗೆ ನೀನ್ ಮನೆಗೆ ಹೋಗು, ನನ್ ಪಾಡಿಗೆ ನಾನು ಆಫೀಸ್ ಹೋಗ್ತೀನಿ. ಬರ್ಲಾ? ಬಾಯ್ ಭಗವಂತ. ಗಿರ್ಜಮ್ಮ, ಮುಂದಾಗೋ ಅನಾಹುತಕ್ಕೆ ಮನೆಯವರೆಲ್ಲ ಸಿದ್ಧವಾಗಿರಿ. ಆಗೋದನ್ನ ತಪ್ಪಿಸೋದಕ್ಕೆ ಯಾರಿಲ್ಲೂ ಸಾಧ್ಯ ಇಲ್ಲ. ನಿನ್ನ ಗಂಡ ಮಾಡಿರೋ ತಪ್ಪಿಗೆ ಮನೆಯವರೆಲ್ಲ ಕಣ್ಣೀರು ಹಾಕ್ಬೇಕಾಗುತ್ತೆ, ನೆನ್ಪಿರ್ಲಿ. ತಪ್ಪಾಯ್ತು. ಸರ್ ಮನುಷ್ಯಂಗೆ ವಯಸ್ಸಾದ ಮೇಲೆ ಕೂಡ ಕಲಿಯೋದೊಂದು ಬಾಕಿ ಇರುತ್ತಂತೆ. ಅದನ್ನ ನಾನು ನಿನ್ನೆ ಶಿವಪ್ರಸಾದ್ ಹತ್ರ ಒಂದು ಪಾಠ ಕಲ್ತುಕೊಂಡೆ. ಅದೇ ಸತ್ಯಮೇವ ಜಯತೆ. ನಮ್ಮ ಕಂಪನಿ ಶುರುವಾಗಿ ಎಷ್ಟು ವರ್ಷ ಆಯಿತು? ಯಾರಾದರೂ ಒಬ್ಬ ಎಂಪ್ಲಾಯಿ ಬಂದು ನನ್ನ ಹತ್ರ ಸತ್ಯ ಮಾತಾಡಿದ್ದೀರಾ? ಎಲ್ಲ ಕಂಪನಿಗಳಲ್ಲೂ ಚಮಚಾಗಿರಿ ಮಾಡೋ ಜನ ಬೇಕಾದಷ್ಟು ಜನ ಇರ್ತಾರೆ. ಅಂಥವ್ರ ಮಧ್ಯೆ ಪ್ರಾಮಾಣಿಕವಾಗಿ ದುಡಿದು ನ್ಯಾಯವಾಗಿ ನಡ್ಕೋತಾ ಇರೋ ನಮ್ಮ ಶಿವಪ್ರಸಾದ್ ನಮ್ಮ ಕಂಪನಿಲಿ ಇರುವವರೆಗೂ ನಮಗೆ ಲಾಸ್ ಅನ್ನೋದೇ ಇಲ್ಲ. ಅದಕ್ಕೋಸ್ಕರ ನಮ್ಮ ಶಿವಪ್ರಸಾದ್ನ ನಮ್ಮ ಕಂಪ್ನಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಪ್ರಮೋಟ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇನ್ನು ಮೇಲೆ ನಮ್ಮ ರಾಜ ಚೆಡ್ಡಿಗಳು ಬಿದ್ದರೆ ನಾನು ಸುಮ್ಮನಿರೋದಿಲ್ಲ ಅಂತ ಮ್ಯಾನೇಜರ್ ಡಿ ಲಿಂಗರಾಜ್ಗೆ ವಾರ್ನ್ ಮಾಡ್ತಾ ಇದ್ದೀನಿ. ಮಾರ್ಗಿ ಮೇಡಮ್, ಪ್ರಮೋಷನ್ ಲೆಟರ್ ಪ್ರಿಂಟ್ಔಟ್ ಎಲ್ಲದ ರೀ? ಪ್ರಿಂಟ್ಔಟಾ? ಸಾರಿ ಸರ್, ಐ ಫಾರ್ಗಾಟ್. ಶನೈ, ನಿಮಗೆ ನಾನು ಮೇಲ್ ಕಳ್ಸಿದ್ನಲ್ಲ, ಎಲ್ರಿ ಪ್ರಿಂಟ್ಔಟು? ನನಗ ನಾನು ರಾಮಯ್ಯ ಕಳಿಸಿ ಪ್ರಿಂಟ್ಔಟ್ ತರ ಕೇಳಿದ್ದೆ. ರೀ ರಾಮಯ್ಯ, ಎಲ್ರಿ ಪ್ರಿಂಟ್ಔಟು? ಪ್ರಿಂಟ್ಔಟ್ ಈಗ ತರ್ತೀನಿ ಸರ್. ಕರೆಂಟ್ ಹೋಯ್ತು. ನೀನೇ ನಿಲ್ಲಿ. ಓ, ನಾನ್ ನೋಡು ನಿಮ್ಮನೆಗೆ ಬಂದು ನೀನೇ ನಿಲ್ಲಿ ಅಂತ ನಿನ್ನೇ ಕೇಳ್ತಾ ಇದ್ದೀನಿ. ದಡ್ಡ ನಾನು. ಭಗವಂತ, ಆ ಪಂಡಿತರು ಅದೇ ನನ್ ಕೂದಲಿಸ್ಕೊಂಡ್ರಲ್ಲ, ಅದು ನೀನೇ ತಾನೇ? ಆ ಪಂಡಿತ್ನಲ್ಲೂ ನಾನೇ, ಈ ಪಂಡಿತ್ನಲ್ಲೂ ನಾನೇ. ಮುಡಿ ಕೊಡಿ ಅಂತ ಅನ್ನೋ ನಿನ್ ಹೆಂಡತಿ ಒಳಗೂ ನಾನೇ, ಕೊಡಲ್ಲ ಅಂತ ಅನ್ನೋ ನಿನ್ನೊಳಗೂ ನಾನೇ.
ನನಗೆ ಹೆಲ್ಪ್ ಮಾಡಕ್ಕೆ ನೀನ್ ಬಂದೇ ಬರ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಥ್ಯಾಂಕ್ ಯು ಹೆಲ್ಪಿಂಗ್ ಫಾರ್ ಮೀ. ಇವ್ರೇನು ಒಬ್ಬೊಬ್ರೆ ಮಾತಾಡ್ತಾ ಇದಾರಲ್ಲ. ಇತ್ತೀಚೆಗೆ ಈ ಚಾಳಿ ಜಾಸ್ತಿ ಆಗಿದೆ ಇವ್ರಿಗೆ. ಶಿವು, ನನ್ನ ಮಾತು ಕೇಳು. ಇಲ್ಲಿಂದ ಹೊರಟು ಇನ್ನು ಏನೇನ್ ಹರಕೆ ಕಾದಿದೆಯೋ ನಿನ್ ಹೆಂಡತಿ ಈ ಕಡೆನೆ ನೋಡ್ತಿದ್ದಾಳೆ. ಹೆಂಡ್ತಿನ ಮಾಡ್ತೀನಿ ಫ್ರೆಂಡು ಅಂತ್ಯಾ ನಡ್ ನೀರಲ್ಲಿ ಕೈ ಬಿಟ್ಟು ಹೋಗ್ತಾ ಇದ್ಯಾ? ರೀ, ಯಾರ ಹತ್ರ ಮಾತಾಡ್ತಿದ್ದೀರಾ? ನಾನು ಗಮನಿಸ್ತಾನೆ ಇದ್ದೀನಿ. ನಿಮ್ಗೆ ನನ್ನ ಹತ್ರ ಮಾತಾಡಕ್ ಟೈಮ್ ಇರಲ್ಲ, ಆದ್ರೆ ಒಬ್ರೇ ಗುಣಕೊಂಡು ನಿಂತ್ಕೊಡಕ್ ಟೈಮ್ ಇರತ್ತಲ್ವಾ? ಅದೇ ಆ ವಿಠಲ್ ಅವ್ರನ್ನ ನೋಡಿ. ಅಯ್ಯ, ಅವನು ನೋಡಿ ನೋಡಿ ನನಗೆ ಸಾಕಾಗಿದೆ. ಹೀಗೆ ನಾನು ಆಫೀಸ್ಗೆ ಹೋಗ್ಲಾ ಬೇಡವಾ? ಹೋಗಿ. ಅಸಿಸ್ಟೆಂಟ್ ಮ್ಯಾನೇಜರು ಲೇಟಾಗಿ ಹೋಗ್ಬಾರ್ದು. ಅಪ್ಪ ಭಗವಂತ, ನನ್ ಗಂಡ ಮ್ಯಾನೇಜರ್ ಆದ್ರೆ ಮನೆಯಿಂದ ಆಫೀಸ್ ತನಕ ಮಂಡಿಗಾಲಲ್ಲೇ ಹೋಗ್ತಾರೆ ಅಂತ ಹರಕೆ ಕಟ್ಕೋತೀನಪ್ಪ. ಏಯ್, ನಾನು ಮಂಡಿಗಾಲಲ್ಲ. ನಿನ್ ಹರಕೆ ಯಾವಾಗ ಮುಗಿಯುತ್ತೆ?